ಸರಿ, ಪೋಲ್ ಬಂತು ನೋಡಿ. ಇದು ಎರಡು ಸೀರೀಸ್ ಬರುತ್ತೆ ಇಲ್ಲಿ, ಬಿ ಇಂದ ಜಿ, ಎಲ್, ನೆಕ್ಸ್ಟ್ ಬಿ, ಇನ್ನೊಂದು ವೈ ಟಿ ಓ ಸ್ಪೇಸ್ ಇ. ಬಿ ಇಂದ ಜಿ, ಬಿ ಎರಡನೇ ಅಕ್ಷರ, ಜಿ ಏಳನೇ ಅಕ್ಷರ, ಪ್ಲಸ್ 5. ಜಿ ಇಂದ ಎಲ್, ಎಲ್ ಮತ್ತೆ 12ನೇ ಅಕ್ಷರ, ಪ್ಲಸ್ 5. ಹಾಗಾದ್ರೆ ಮತ್ತೆ ಪ್ಲಸ್ 5 ಮಾಡಿದ್ರೆ 12ಕ್ಕೆ ಪ್ಲಸ್ 5 ಮಾಡಿದ್ರೆ ಕ್ಯೂ ಬರ್ಬೇಕಿಲ್ಲ. ಓಕೆ, ಸೊ ಮತ್ತೆ ಇದು ಪ್ಲಸ್ 5 ಆಗಿದೆ. ನೆಕ್ಸ್ಟ್ ವಾಯ್ ಇಂದ ಟಿ, ವಾಯ್ ಇಂದ ಟಿ ನೋಡಿ, ವಾಯ್ 25, ಟಿ 20. ಸೊ 5 ಹಿಂದೆ ಹೋಗಿದೆ. ನೆಕ್ಸ್ಟ್ ಅದೇ ರೀತಿ ಟಿ ಇಂದ ಓ, ಟಿ ಇಂದ ಟಿ ಇಲ್ಲಿದೆ, ಓ 15, 5 ಹಿಂದೆ ಹೋಗಿದೆ. ಇದನ್ನು 5 ಹಿಂದೆ ಮಾಡಬೇಕು. ಸೊ 5 ಹಿಂದೆ ಅಂದ್ರೆ 10ನೇ ಅಕ್ಷರ ಜೆ ಬರುತ್ತೆ. ಹಾಗಾದ್ರೆ ಕ್ಯೂ ಮತ್ತೆ ಜೆ ಎಲ್ಲಿದೆ, ಅದೇ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಟ್ರೈ ಮಾಡಿ. ನಾಳೆ ದಿಕ್ಕುಗಳ ಮೇಲಿನ ಕ್ಲಾಸ್ ಇದೆ ನೋಡಿ, ಬೆಳಗ್ಗಿನ ಕ್ಲಾಸ್. ಪೋಲ್ ಬಂತು 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 ಬಂತು. ವೆರಿ ಗುಡ್. ಶ್ಯಾಮ್ ಪೂರ್ವದ ಕಡೆಗೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ 6 ಕಿಲೋಮೀಟರ್ ನಡೀತಾರೆ. ಪೂರ್ವ ಅಂದ್ರೆ ನಮ್ಮ ಬಲ, ಇದು ಪೂರ್ವ, ಇದು ಪಶ್ಚಿಮ. ಪೂರ್ವದ ಕಡೆಗೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 6 ಕಿಲೋಮೀಟರ್, ಮತ್ತೆ ಬಲಕ್ಕೆ ತಿರುಗಿ 9 ಕಿಲೋಮೀಟರ್, ಬಲಕ್ಕೆ ತಿರುಗಿ 9 ಕಿಲೋಮೀಟರ್, ಅಂತಿಮವಾಗಿ ತನ್ನ ಬಲಕ್ಕೆ 6 ಕಿಲೋಮೀಟರ್, ಮತ್ತೆ ಬಲಕ್ಕೆ 6 ಕಿಲೋಮೀಟರ್. ಹಾಗಾದ್ರೆ ಪ್ರಾರಂಭ ಸ್ಥಳದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? 5 + 9, ಇದು 14 ಆಗುತ್ತೆ. ಕೊಡ್ಲಾ ಪೋಲ್ನ? ಕೇವಲ ಒಂದೇ ಅಕ್ಷರದಿಂದ ಗೊತ್ತಾಗ್ಬಿಡುತ್ತೆ. ಆಯ್ತು, ಪೋಲ್ ಬಂತು. %59. ಕೋಡಿಂಗ್ ಡಿಕೋಡಿಂಗ್ ಎಲ್ಲ 100% ಆಗಬೇಕು. ಕ್ಲಿಯರ್ ಅನ್ನು ಎಸ್ ಬಿ
ಎಫ್ ಎಂ ಡಿ ಅಂದ್ರೆ ಈ ಬಾಂಡ್ಸ್ ಅನ್ನ ಏನಂತ ಬರೀತಾರೆ. ಇದು ಸಿ ಇದ್ದಿದ್ದು ಎಸ್, ಸಿ ಯಲ್ಲಿ ಎಸ್ ಅಲ್ಲಿ ಅಜಗಜಾಂತರ ವ್ಯತ್ಯಾಸ. ಎಲ್ ಬಿ ಇ ಎಫ್ ಇದು ಒಂದು ಜಾಸ್ತಿ. ಎ ಎಂ ಇ ಎಫ್ ಏನೋ ನಮ್ಗೆ ಸಿಗ್ನಲ್ ಕೊಡುತ್ತೆ ಅಂದ್ರೆ ಒಂದು ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇದು ಹೇಗೆ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿ, ಸಿ ಇದ್ದಿದ್ದು ಡಿ, ಎಲ್ ಎಂ, ಇ ಎಫ್, ಎ ಬಿ, ಆರ್ ಎಸ್. ಹಾಗಾದ್ರೆ ಮೊದಲನೇ ಅಕ್ಷರ ಕೊನೆಗೆ ಹೋಗುತ್ತೆ, ಇದು ಒಂದು ಜಾಸ್ತಿ ಆಗುತ್ತೆ, ಇದು ಒಂದು, ಇದು ಒಂದು, ಇದು ಒಂದು. ಹಾಗಾದ್ರೆ ಮೊದಲನೇ ಅಕ್ಷರ ಏನಿದೆ ಅಲ್ಲ ನೋಡಿ, ಒಂದೇ ಅಕ್ಷರದಿಂದ ಆನ್ಸರ್ ಕಂಡುಹಿಡಿತೀನಿ. ಎಸ್ ಇದ್ದಿದ್ದು, ಸಾರಿ ಏನಾಗ್ಬೇಕು, ಸ್ಟೇಲ್. ಓಕೆ, ಸ್ಟೇಲ್, ಸಾರಿ, ಸ್ಟೇಲ್ ಕಂಡುಹಿಡಬೇಕು. STALE. ಇಲ್ಲಿ ಬಂದ್ರೆ ಒಂದು ಅಕ್ಷರ ಜಾಸ್ತಿಯಾಗಿ ಎಫ್ ಬರುತ್ತೆ. ಹಾಗಾದ್ರೆ ಮೊದಲನೇ ಅಕ್ಷರ ಎಫ್ ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ಟ್ರೈ ಮಾಡಿದ್ದೇನೆ. ಪೋಲ್ ಬಂತು. ಇಲ್ಲಿ ನೋಡಿ, ಇದು 6 2 12 ಸ್ಕ್ವೇರ್ 144, 3 5 15 15 ಸ್ಕ್ವೇರ್ 225, 2 3 6 6 ಸ್ಕ್ವೇರ್ 36. ಸೊ 4 ಎಷ್ಟಲೆ 16, ಯಾಕಂದ್ರೆ 16 ಸ್ಕ್ವೇರ್ ಏನಿದಲ್ಲ ಅದು 256. ಹಾಗಾದ್ರೆ 4 ಎಷ್ಟಲೆ 4 4. ಸೊ ಇಲ್ಲಿ ಬರ್ಬೇಕಾಗಿತ್ತು 4. ಕ್ಯಾಲೆಂಡರ್ ಮೇಲಿನ ಪ್ರಶ್ನೆ. ಸೊಲ್ಯೂಷನ್ ಆನ್ಸರ್ ಬಂತು ಅಂದ್ರೆ ಥಂಬ್ ಕೊಡಿ. ಓಕೆ, ಪೋಲ್ ಬಂತು.
ಓಕೆ, ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಬಿ ಟ್ಯೂಸ್ಡೇ, ಸಿ ವೆನ್ಸ್ಡೇ ಅಂತ ಬಂದ್ರೆ ಸ್ವಲ್ಪ ನಮ್ಮ ಟೈಪಿಸ್ಟ್ ಅವರು ಬಿ ಸಿ ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಮೇಶ್ ಅವರು ಅಕ್ಟೋಬರ್ 21ರಲ್ಲಿ ಜನಿಸಿದರು. ಅಕ್ಟೋಬರ್ 21 ಇದು ರಮೇಶ್ ಅವರ ಜನನ. ಸೋಹನ್ ಗಿಂತ 9 ದಿನ ಚಿಕ್ಕವರು. ಸೋಹನ್ ಗಿಂತ 9 ದಿನ ಚಿಕ್ಕವರು ಅಂದ್ರೆ ಈ ಸೋಹನ್ ಯಾವ ದಿನ ಹುಟ್ಟಿರ್ತಾರೆ? 21 ದಿನ ಇವ್ರು ಹುಟ್ಟಿದ್ದಾರೆ. ಇವ್ರಿಗಿಂತ 9 ದಿನ ಯಾರು ಚಿಕ್ಕವರು ನೋಡಿ, ರಮೇಶ್ ಅಕ್ಟೋಬರ್ 21 ಹುಟ್ಟಿದ್ದಾರೆ. ರಮೇಶ್ ಅಕ್ಟೋಬರ್ 21 ಹುಟ್ಟಿದಾನೆ. ಅವನು ಸೋಹನ್ ಗಿಂತ ಚಿಕ್ಕವನು ಅಂದ್ರೆ ಸೋಹನ್ ಇಲ್ಲಿ ಬರ್ಬೇಕು. ಸೊ ಸೋಹನ್ ಎಷ್ಟು ಬರುತ್ತೆ? 9 ದಿನ ಅಂದ್ರೆ ಇವನು ಅಕ್ಟೋಬರ್ 12. ಓಕೆ, ಸೋಹನ್ ಅಕ್ಟೋಬರ್ 12. ಅವನು ಹುಟ್ಟಿದ 9 ದಿನ ನಂತರ ರಮೇಶ್ ಹುಟ್ಟಿದಾನೆ, ಅದಕ್ಕೆ ರಮೇಶ್ ಚಿಕ್ಕವನು. ಆಯ್ತು. ಈ ವರ್ಷ ಗಾಂಧಿ ಜಯಂತಿ ಅಕ್ಟೋಬರ್ 2ಕ್ಕೆ. ಅಕ್ಟೋಬರ್ 2ಕ್ಕೆ ಅಲ್ಲ ಗಾಂಧಿ ಜಯಂತಿ. ಸೊ ಅಕ್ಟೋಬರ್ 2 ಇದು ಭಾನುವಾರ ಆಗಿದ್ರೆ ನಮ್ಗೆ ಅಕ್ಟೋಬರ್ 12 ಯಾವ ವಾರ? ಸೊ ಎಷ್ಟು ದಿನ ಗ್ಯಾಪ್ ಇದೆ? 10 ದಿನ ಗ್ಯಾಪ್ ಇದೆ. 10 ದಿನ ಅಂದ್ರೆ 7ರಿಂದ ಯಾಕೆ ಭಾಗಿಸ್ಬೇಕು? 7 ದಿನಕ್ಕೆ ವಾರ ರಿಪೀಟ್ ಆಗುತ್ತೆ. ಸೊ 7 ದಿನಕ್ಕೆ ಮತ್ತೆ ಭಾನುವಾರ ಬರುತ್ತೆ. 7 ಅಂದ್ರೆ 7. ಇನ್ನು 3 ದಿನ ಉಳಿದಿದಲ್ಲ, ಭಾನುವಾರ ನಂತರ 3 ದಿನ ಆಗಿರುತ್ತೆ. ಸೊ ಭಾನುವಾರ ನಂತರ 3 ದಿನ ಸೋಮವಾರ, ಮಂಗಳವಾರ, ಇದು ಬುಧವಾರ ಆಗಿರುತ್ತೆ. ಆಪ್ಷನ್ ಸಿ ಬುಧವಾರ. ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ಲಾ? ಬಂತು ನೋಡಿ ಪೋಲ್. ಗುರು ಜನಿಸಿದ್ದು, ಗುರುವಿನ ಜನನ ಅಕ್ಟೋಬರ್ 31. ಕಿರಣ್ 18 ದಿನ ಚಿಕ್ಕವನ ಅಂದ್ರೆ ಕಿರಣನ ಹುಟ್ಟಿದ ಹಬ್ಬ 18 ಮೈನಸ್ ಮಾಡಿ. ಕಿರಣ ಅಕ್ಟೋಬರ್ ಅಲ್ಲ, ಜನವರಿ 31. ಇದು ಜನವರಿ ಎಷ್ಟಾಗುತ್ತೆ? 13. ಓಕೆ, ಸೊ 13ಕ್ಕೆ 31 ದಿನ. ಇವನು ಹುಟ್ಟಿದ 13 ದಿನ ನಂತರ, ಎಷ್ಟು 18 ದಿನ ನಂತರ ಗುರು ಹುಟ್ಟಿದ್ದಾನೆ, ಅಥವಾ ಗುರು ಹುಟ್ಟೋಕ್ಕಿಂತ 18 ದಿನ ಮುಂಚೆ ಕಿರಣ್ ಹುಟ್ಟಿದ್ದಾನೆ. ಕಿರಣ್ಗಿಂತ 18 ದಿನ ಚಿಕ್ಕವನಿದ್ದಾನೆ ಗುರು. ಈ ವರ್ಷ ಗಣರಾಜ್ಯೋತ್ಸವ ಯಾವಾಗಿರುತ್ತೆ? ಗಣರಾಜ್ಯೋತ್ಸವ
ಜನವರಿ 26 ಇದು ಕಾಮನ್ ಸೆನ್ಸ್ ಜಿಕೆ ನಿಮ್ಗೆ ಗೊತ್ತಿದೆ. ಸ್ಟ್ಯಾಟಿಕ್ ಜಿಕೆದಲ್ಲಿ ನಿಮ್ಗೆಲ್ಲ ಇವು ಡೇಟ್ ಗೊತ್ತಿರಬೇಕು ಆಯ್ತಾ. ಡೇಟ್ ಯಾವ್ಯಾವ ದಿನಕ್ಕೆ ಯಾವ್ಯಾವ ಆಚರಣೆ ನಡೀತಾವೆ ಅಂತ ಹೇಳಿ. ಕಿರಣ್ ತಮ್ಮ ಹುಟ್ಟು ಹಬ್ಬನ ಯಾವಾಗ ಆಚರಿಸ್ಕೊತಾರೆ? ಇಲ್ಲಿಂದ 13 ದಿನ ಹಿಂದೆ ಹೋಗ್ಬೇಕು. 13 ದಿನ ಹಿಂದೆ ಅಂದ್ರೆ ಇದು ನಮ್ಗೆ ಗೊತ್ತಿದೆ, ಇದು ಶುಕ್ರವಾರ ಅಂತ ಗೊತ್ತಿದೆ. 7 ಬಂದ್ರೆ 7, 6 ದಿನ ಹಿಂದೆ ಹೋಗ್ಬೇಕು. ಸೊ ಶುಕ್ರವಾರದಿಂದ 6 ದಿನ ಹಿಂದೆ ಹೋದ್ರೆ, ಶುಕ್ರವಾರ ಹಿಂದೆ ಗುರುವಾರ, ಗುರುವಾರ ಹಿಂದೆ ಬುಧವಾರ, ಮಂಗಳವಾರ, ಸೋಮವಾರ, ಭಾನುವಾರ, ಶನಿವಾರ ಆಗುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಪ್ರಶ್ನೆ. ಪೋಲ್ ಬಂತು. ಎಲ್ಲ ಕರೆಕ್ಟ್ ಕೊಟ್ಟಿದ್ದೀನಿ ನಾನು. ಪೋಲ್ ಯಾವ್ದು ಅಪ್ರೂಪ್ ಒಂದ್ ಮಾಡಿದೀನಿ, ತಪ್ಪು ಮಾಡಿ ಕೊಟ್ಟಿದ್ದಿಲ್ಲ, ಕರೆಕ್ಟ್ ಕೊಟ್ಟಿದ್ದೀನಿ ಅಲ್ರಿ. ದಿಕ್ಕುಗಳ ಬಗ್ಗೆ ಮಾಹಿತಿ ಇರಬೇಕು. ಇದು ಪೂರ್ವ, ನಾಳೆ ಬೆಳಗ್ಗೆ ದಿಕ್ಕುಗಳ ಮೇಲೆ ಕ್ಲಾಸ್ ಇರುತ್ತೆ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಬೆಳಗ್ಗೆ 12 ಗಂಟೆ ಆದಾಗ ಈ ತರ ಇರುತ್ತೆ ಆಯ್ತಾ. ಬಟ್ ನಾವು 12 ಗಂಟೆ ಆದಾಗ ಇಲ್ಲಿ ಏನಂತಿದ್ರೆ ನಿಮಿಷದ ಮುಳ್ಳು ಈಶಾನ್ಯ ಕಡೆ ಅಂತಂದ್ರೆ ಇಲ್ಲಿ ಬಂದಿರುತ್ತೆ, ಹೌದಾ? ಈಶಾನ್ಯ ಈ ಕಡೆ ಇದ್ದಾಗ 6 ಗಂಟೆ ಆದಾಗ ಗಂಟೆ ಮುಳ್ಳು ಯಾವ ದಿಕ್ಕಲ್ಲಿ ಇರುತ್ತೆ? ನೈಋತ್ಯ ದಿಕ್ಕಲ್ಲಿ ಇರುತ್ತೆ. ಸೊ ಈ ದಿಕ್ಕಲ್ಲಿ ಇರುತ್ತೆ. ಯಾಕಂದ್ರೆ ಇದು ಈಶಾನ್ಯ ಬರಬೇಕು ಅಂದ್ರೆ ನೀವು ಗಡಿಯಾರನ ಸ್ವಲ್ಪ ಕ್ರಾಸ್ ಮಾಡಿ ಇಟ್ಕೋಬೇಕು. 6 ಗಂಟೆ ಇಲ್ಲಿ ಬರುತ್ತೆ. ಪೋಲ್ ಬಂತು ನೋಡಿ. ಸೊ ನಿಮ್ ತಂದೆಯವ್ರು ಹೇಳ್ತಾರೆ ನಿಮ್ಗೆ ಏನಂದ್ರೆ, ನಾನು ಒಂದು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ಆಯ್ತಾ. ಅದ್ ಎಷ್ಟು ಇಟ್ಟಿದ್ದೀರಿ ಗೊತ್ತಿಲ್ಲ ನನಗೆ ಹೇಳೋದಿಲ್ಲ ಆಯ್ತಾ. ನಾನು ಮರೆತು ಹೋಗಿದ್ದೀನಿ ಎಷ್ಟು ಇಟ್ಟಿದ್ದೀನಿ ಅಂತ. ಹೋಗಿ ಬ್ಯಾಂಕ್ ಅಲ್ಲಿ ಚೆಕ್ ಮಾಡ್ಕೊಂಬ, ಆ ದುಡ್ಡು ಎಷ್ಟು ಈಗ ಆಗಿದೆ ಅಂತ ಹೇಳ್ತಾರೆ. ಸೊ ನೀವು 3 ವರ್ಷ ಆ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟು 3 ವರ್ಷಕ್ಕೆ ಹೋಗ್ತೀರ. ಸೊ 3 ವರ್ಷದ ನಂತರ ಹೋದಾಗ 520 ಆಗಿರುತ್ತೆ. ಈ 520 ಆಗಿದೆ ಅಂದ್ರೆ ನಿಮ್ ತಂದೆಯವರು ಇಟ್ಟಿರೋ ದುಡ್ಡಿಗೆ
ಬಡ್ಡಿನ ಸೇರಿಸಿ ಕೊಟ್ಟಿದ್ದಾರೆ ಇಲ್ಲಿ 520. ಅದೇ ದುಡ್ಡನ್ನ ನೀವು 4 ವರ್ಷ ನಂತರ ಹೋದ್ರೆ 560 ಆಗುತ್ತೆ. ಈ 3 ವರ್ಷ ನಂತರ 520, 4 ವರ್ಷದ ನಂತರ 560 ಅಂತಂದ್ರೆ ಇಲ್ಲಿ 1 ವರ್ಷಕ್ಕೆ ಬಡ್ಡಿ ಎಷ್ಟು ಬಂತು ನೋಡ್ಬೇಕು. 1 ವರ್ಷಕ್ಕೆ ಎಷ್ಟು ಬಡ್ಡಿ ಬಂತು? 40. ಓಕೆ, 520 560 ಆಗಿದೆ ಅಂದ್ರೆ ಅಸಲಂತೂ ಹಂಗೆ ಇರುತ್ತೆ. ಇಲ್ಲಿ ಏನ್ ಜಾಸ್ತಿ ಆಗಿದೆ? ಬಡ್ಡಿ 1 ವರ್ಷಕ್ಕೆ 40 ಆಗಿದೆ. 1 ವರ್ಷಕ್ಕೆ 40 ಆದ್ರೆ ಇಲ್ಲಿಂದ ಇಲ್ಲಿಗೆ 3 ವರ್ಷ ಅಲ್ಲ. ಸೊ 3 ವರ್ಷಕ್ಕೆ ಎಷ್ಟಾಗತ್ತೆ? 3 ವರ್ಷಕ್ಕೆ 1 ವರ್ಷಕ್ಕೆ 40 ಆದ್ರೆ 3 ವರ್ಷಕ್ಕೆ 120 ಆಗುತ್ತೆ. ಓಕೆ, ಹಾಗಾದ್ರೆ ಈ 520ರಲ್ಲಿ 120 ಬಡ್ಡಿ ಆದ್ರೆ, ಈ 520ರಲ್ಲಿ 120 ಬಡ್ಡಿ ಆದ್ರೆ ಈ 400 ರೂಪಾಯಿ ಏನಿದೆಲ್ಲ ಇದು ಅಸಲು ಇದೆ. ಇಲ್ಲಿಂದ ಇಲ್ಲಿಗೆ 1 ವರ್ಷದ ಗ್ಯಾಪ್ ಅಲ್ಲಿ 40 ರೂಪಾಯಿ ಬಂದಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 3 ವರ್ಷದ ಗ್ಯಾಪ್ ಅಲ್ಲಿ 120 ಬರುತ್ತೆ. 520ರಲ್ಲಿ 120 ಅಂದ್ರೆ ಬಡ್ಡಿನೇ ಆದ್ರೆ ಅಸಲು 400 ಆಗುತ್ತೆ. ಅರ್ಥ ಆದ್ರೆ ಟ್ರೂ ಕೊಡಿ. ಇದನ್ನ ಟ್ರೈ ಮಾಡಿ. ಓಕೆ, ಪೋಲ್ ಕೊಟ್ಟೆ ನೋಡಿ. ಹಣವೊಂದರ ಮೊತ್ತವು ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಲ್ಲಿ 800. ಈ ಅಸಲು 3 ವರ್ಷಕ್ಕೆ ಎಷ್ಟಾಗಿದೆ? 800. ಅದೇ 5 ವರ್ಷಕ್ಕೆ 1000 ಆಗುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 3 ವರ್ಷದಿಂದ 5 ವರ್ಷ ಅಂದ್ರೆ 2 ವರ್ಷ ಗ್ಯಾಪ್ ಇದೆ. ಈ 2 ವರ್ಷದಲ್ಲಿ 200 ಆದ್ರೆ ಈ 3 ವರ್ಷದಲ್ಲಿ 300 ಆಗಿರುತ್ತೆ. ಹಾಗಾದ್ರೆ 800ರಲ್ಲಿ 300 ರೂಪಾಯಿ ಬಡ್ಡಿನೇ ಆಗಿದ್ರೆ ಅಸಲು 500 ರೂಪಾಯಿ ಆಗುತ್ತೆ. ಸರಾಸರಿ ಮೇಲಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದೆ ಅದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅದಕ್ಕಿಂತ ಮುಂಚೆ ಒಂದು ಬೇಸಿಕ್ ಕ್ವಶನ್ ನಿಮಗೆ. ನೋಡಿ, ಗುರಿ ಮುಟ್ಟಬೇಕು ಅಂದ್ರೆ ಟಾರ್ಗೆಟ್ 180 ಇದೆ.
ಗುರು ಚಿಕ್ಕವನಾಗ್ಬೇಕ, ಕರೆಕ್ಟ್ ಇದೆ ರೀ. ಓಕೆ, ಪೋಲ್ ಕೊಡ್ತಾ ಇದೆ ನೋಡಿ. ಮೂವತ್ತು ಓವರ್ಗಳ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ 8 ಓವರ್ಗಳಿಗೆ ಸರಾಸರಿ 6, 8 48. ಓಕೆನಾ? 180 ರನ್ ಗುರಿ ಮುಟ್ಬೇಕು. 180 ರನ್ ಗುರಿ ಮುಟ್ಟಬೇಕು ಅಂದ್ರೆ ಆಲ್ರೆಡಿ 48 ರನ್ ಹೊಡೆದಿದಾರಲ್ಲ. ಸೊ 132 ರನ್ ಅಷ್ಟೇ ಹೊಡಿಬೇಕು. ಅದು ಎಷ್ಟು ಓವರಿಗೆ ರೀ? 8 ಓವರ್ ಆಗಿದೆ. 8 ಓವರ್ ಆಗಿದೆ 22 ಓವರ್ಗೆ. ಕರೆಕ್ಟಾ? 180 ಉಳಿದ ಓವರ್ಗೆ ಎಷ್ಟು ಇರಬೇಕು? ಸೊ 180 48 ಆಗಿ 132. ಅದೇ ರೀತಿ 30 ಓವರ್ ಅಲ್ಲಿ 8 ಓವರ್ ಆಗಿದೆ 22 ಓವರ್ ಅಲ್ಲಿ 132 ರನ್ ಹೊಡಿಬಹುದು. 22 6 26 120, 2 6 12. ಸೊ ಆನ್ಸರ್ ಇದು 6 ಬರುತ್ತೆ. ಇಲ್ಲಾಂದ್ರೆ 11 2 11 12 ಮತ್ತೆ 2 1 2 6 ಮಾಡಬಹುದು. ಇದು 132 ರನ್ ಹೊಡಿಬೇಕು. ಇದು 22 ಓವರ್ ಇದೆ. ಸೊ 6 ಸರಾಸರಿ ಬೇಕು. ಓಕೆ, ಪೋಲ್ ಬಂತು ನೋಡಿ. ಓಕೆ, 50 ಓವರ್ಗಳಲ್ಲಿ ಮೊದಲ 10 ಓವರ್ ಎಷ್ಟು ಬೇಕು? ಮೊದಲ 10 ಓವರ್ಗಳಿಗೆ ಸರಾಸರಿ 3.2 32 ರನ್ ಹೊಡೆದಿದ್ದಾರೆ. 282ರಲ್ಲಿ 32 ರನ್ ಹೊಡೆದಿದ್ದಾರೆ ಅಂದ್ರೆ ಇನ್ನು 250 ರನ್ ಹೊಡಿಬೇಕು. ಎಷ್ಟು? ಅವನೇ ಕೊಟ್ಟಿದ್ದಾನೆ, ಇನ್ನು 40 ಓವರ್ಗೆ ಅಂತ ಹೇಳಿ. 40 ಓವರಿಗೆ 250 ಅಂದ್ರೆ ಪ್ರತಿ ಓವರಿಗೆ 6.25 ಸರಾಸರಿ ಇರಬೇಕು. 4 6 24, 1 ಉಳಿಯುತ್ತೆ, ಪಾಯಿಂಟ್ ಕೊಡಿ, 10 ಆಗುತ್ತೆ. 4 2 8 ಮತ್ತೆ 2 ಉಳಿಯುತ್ತೆ, 0 ಅಂದ್ರೆ 4 5. ಇದು ನಿಮಗ್ ಬರ್ಬೇಕಾಯ್ತು. ಇದು ನಾನೇನ್ ಹೇಳ್ಕೊಡೋದು ಬೇಡ, ಇದು ನಿಮ್ಗೆ ಗೊತ್ತಿರಬೇಕು. ಸರಿ, ಇದನ್ನ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. ನೂರರಿಂದ 200ರವರೆಗೆ. ಸೊ
ನಮ್ಗೆ ಇಲ್ಲಿ 100 ಒಳಗಿಂದ ಏನಿದಾವಲ್ಲ ಅವ್ ಬೇಡ. 100ರಿಂದ 200 ಒಳಗೆ ಅಂತ ನೋಡಿ ಈ ತರ ತಗೋತೀನಿ. 100ರಿಂದ 200 ಹೌದಾ. ಈಗ 100ರಿಂದ 200 ಇದನ್ನ ನೋಡಿ ಕಟ್ತಾ ಹೊಡ್ರಿ ಎಷ್ಟು ಬರುತ್ತೆ? 6 1 6 16 6 96 16. ಓಕೆ. ಸೊ ಅದ ರಿಮೈಂಡರ್ ಎಲ್ಲ ಬೇಡ. ಇದನ್ನ 6ರಿಂದ ಭಾಗಿಸಿ. 6 3 18 20 6 33. ಸೊ ಟೋಟಲ್ 33 ನಂಬರು ಇವು 1ರಿಂದ 200 ತನಕ ಬರೋದು. 1ರಿಂದ 200 ತನಕ ಬರೋದು 33 ನಂಬರು. ಅದ್ರಲ್ಲಿ 1ರಿಂದ 100 ತನಕ ಬರೋದು 16 ನಂಬರ್. ಸೊ ಈಗ ನಮ್ಗೆ ಇದು ಬೇಡ. 33ರಲ್ಲಿ ಆ 16 ನಂಬರ್ ಬೇಡ, ಅದನ್ನ ತೆಗೆದ್ಬಿಡಿ. ಸೊ ಇನ್ನು 17 ನಂಬರ್ ಏನಿದಾವಲ್ಲ ಇವು 100ರಿಂದ 200 ಇದಾವೆ. ಓಕೆನಾ. ಇವು 100ರಿಂದ 200ರವರೆಗೆ ಇದಾವೆ. ಸೊ ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ ನೋಡಿ. 6 12 18 24 30 36 42 48 54 60 66 72 78 84 90. ಸೊ 96 102 ಮತ್ತೆ ಹೇಳಿ 108 114 120 126 132 138 144. ಸೊ 150. ಓಕೆ. 156 156 162 168 174 180 186 192 198. ಸೊ ಇಷ್ಟು ನಂಬರ್ ಒಳಗೆ ನೀವು ಈ ಸ್ಟಾರ್ಟಿಂಗ್ 96 ಬಿಡಬೇಕು. ಚೆಕ್ ಮಾಡಿ ಎಷ್ಟಿದಾವೆ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಆಯ್ತಾ. ನಾನು ನೋಡಿ ಇಲ್ಲಿ 16 ನಂಬರ್ ಇದಾವೆ. 1 2 3 4 5 6 7 8 9 10 11 12 13 14 15 16. ಸೊ ಟೋಟಲ್ 33ರಲ್ಲಿ ಈ 16 ನಂಬರ್ನ ಡಿಲೀಟ್ ಮಾಡಬೇಕು. ಇನ್ನು ಉಳಿದವೆಷ್ಟು? 17. 1 2 3 4 5 6 7 8 9 10 11 12 13 14 15 16 17. ಸೊ ಆನ್ಸರ್ 17 ಇದೆ. ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ. ಸಾರಿ, ನಾನು ಇದನ್ನ ಹೇಳೋದು ಮರ್ತು ಬಿಟ್ಟೆ. 1 2 3ರಿಂದ ಭಾಗಿಸ್ಬೇಕು ಅಂತ ಇದನ್ನ ಹೇಳೋದು ಮರ್ತ್ಬಿಟ್ಟೆ. 1 2 3ರಿಂದ ಭಾಗಿಸ್ಬೇಕು ಅಂದ್ರೆ ಲಸ 6 ಆಗಿರುತ್ತೆ. 1 2 3ರ ಲಸ 1 2 ಮತ್ತು 3ರ ಲಸ ಅಂದ್ರೆ ಇಷ್ಟು ನಂಬರ್ ಇಂದ ಭಾಗ ಆಗೋದು 6. 2 4 6ರಿಂದ ಭಾಗ ಆಗೋದು ಯಾವುದು?
ಪೋಲ್ ಬಂತು. ಓಕೆ. 2, 4 ಮತ್ತು 6ರ ಲಸ ಇಷ್ಟರಿಂದನೂ ಭಾಗ ಆಗೋ ಸಂಖ್ಯೆ ಯಾವುದು? 12. 400ನ್ನ 12ರಿಂದ ಭಾಗ ಮಾಡಿ ನೋಡಿ. ಅದೇ ರೀತಿ 700ನ್ನ 12ರಿಂದ ಭಾಗ ಮಾಡಿ ನೋಡಿ. 12 3 36 4 ಉಳಿತು 40. 12 3 36. ಓಕೆ, ಸೊ ಟೋಟಲ್ 33 ಸಂಖ್ಯೆಗಳು ಇಲ್ಲಿ ಬರ್ತವೆ. ಇದು 12 5 60, 10 ಉಳಿಯುತ್ತೆ. 12 8 96. ಸೊ ಈ 33ಕ್ಕೂ ಮತ್ತೆ 58ಕ್ಕೂ ಡಿಫ್ರೆನ್ಸ್ ಇರೋದು 25. ಆ 25 ಏನಿದೆಲ್ಲ ಇದು 1ರಿಂದ 400 ಒಳಗೆ, ಇದು 1ರಿಂದ 700 ಒಳಗೆ ಮೈನಸ್ ಮಾಡಿದ್ರೆ ಇದು 400ರಿಂದ 700 ಒಳಗೆ ಆಗುತ್ತೆ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ಸಿಂಪಲ್ ಇದೆ, ಬಂತು ಪೋಲ್. ಮೂರು ಸಂಖ್ಯೆಗಳ ಸರಾಸರಿ 7 ಅಂದ್ರೆ ಫಸ್ಟ್, ಸೆಕೆಂಡ್ ಮತ್ತೆ ಥರ್ಡ್, ಅಥವಾ ABC ಅಂತ ತಗೋಣ. ABC ಅಂತ 3 ಸಂಖ್ಯೆ ಇದಾವೆ. 3 ಸಂಖ್ಯೆ ಸರಾಸರಿ 7 ಅಂತಂದ್ರೆ 3 7 21. ಅದರಲ್ಲಿ ಮೊದಲ 2 ಅಂದ್ರೆ A+B ಇದಾವಲ್ಲ, ಇದ್ರದ್ದು 2 ಸಂಖ್ಯೆ ಇದೆ, ಅದ್ರ ಸರಾಸರಿ 5 ಅಂದ್ರೆ 2 5 10. ಹಾಗಾದ್ರೆ 21ರಲ್ಲಿ 10 AB ಆದ್ರೆ 21ರಲ್ಲಿ 10 AB ಆದ್ರೆ 11 C ಆಗುತ್ತೆ. C ಎಲ್ಲಿದೆ? ಇಲ್ಲಿದೆ. ಓಕೆ, ಇದು ಬಿಟ್ಬಿಡಿ. ಕೊನೆ 2 ತಗೋಣ. ಕೊನೆ 2 B ಮತ್ತೆ C ಯ ಸರಾಸರಿ. B ಮತ್ತು C ಯ ಸರಾಸರಿ ಎಷ್ಟಿದೆ? 8 ಇದೆ. 2 8 16. ಸೊ 21ರಲ್ಲಿ ನೀವು 16 ತೆಗೆದ್ರೆ ಈ B ಮತ್ತೆ C ತೆಗೆದ್ಬಿಡಿ, ಅವಾಗ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. ಅದು ಯಾವುದು? A. ಸೊ ಇದು 11, ಇದು 5 16 ಆದ್ರೆ ಇನ್ನೊಂದು 5 ಆಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆದ್ರೆ ಟ್ರೂ ಕೊಡಿ. ಸರಾಸರಿ ಅಂದ್ರೆ ಪ್ರತಿಯೊಂದು 3 ಸಂಖ್ಯೆಗಳ ಸರಾಸರಿ 7 ನೋಡಿ. ಹೊಸೊಬ್ರಿಗೆ ನಾನು ಅರ್ಥ ಮಾಡ್ಸೋಕ್ ಸ್ವಲ್ಪ ಕಷ್ಟ ಆಗಿದೆ, ಯಾಕಂದ್ರೆ ನಿಮ್ಗೆ ಬೇಸಿಕ್ ಗೊತ್ತಿರಲ್ಲ. ನಾನು ಇಲ್ಲಿ ಒಂದು ಈಸಿ ಕ್ವಶನ್ಸ್ ತಗೋಬೇಕಾಗತ್ತೆ. ಬಟ್ ಆಲ್ರೆಡಿ ನಮ್ ಸ್ಟೂಡೆಂಟ್ಸ್ ಎಷ್ಟೋ ಜನ ಬೇಸಿಕ್ಸ್ ಎಲ್ಲ ತಗೊಂಡಿದ್ರೆ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ, ಅವ್ರಿಗೆ ಅರ್ಥ ಆಗತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನು, ಬೇಸಿಕ್ಸ್ ಪರ್ಫೆಕ್ಟ್ ಆಗಿ ಇಂತ ಹೈ ಲೆವೆಲ್ ಕ್ವಶನ್ಸ್ ಅರ್ಥ ಆಗ್ತಾವ ನಿಮ್ಗೆ.
ಮೂರು ಸಂಖ್ಯೆಗಳ ಸರಾಸರಿ 7. ಸೊ ಮೂರು ಸಂಖ್ಯೆ ಇದಾವೆ, ಸರಾಸರಿ 7 ಅಂದ್ರೆ 21 ಆಗುತ್ತೆ. ಸರಾಸರಿ ಅಂದ್ರೆ ಪ್ರತಿಯೊಂದು ಮೂರು ಸಂಖ್ಯೆ ಇದೆ, ಪ್ರತಿಯೊಂದು 7 ಆದ್ರೆ ಟೋಟಲ್ 21. ಅದ್ರಲ್ಲಿ ಮೊದಲ ಎರಡು ಸಂಖ್ಯೆ a ಪ್ಲಸ್ ಬಿ, ಎರಡು ಸಂಖ್ಯೆ 2 ಇದಾವೆ ಅಂದ್ರೆ ಸರಾಸರಿ 5, 2 ಇದ್ರೆ 10 ಆಗುತ್ತೆ. 21ರಲ್ಲಿ 10 ಮೊದಲ ಎರಡು ಆದ್ರೆ 11 ಏನಾಗಿರುತ್ತೆ, ಮೂರನೇದು ಆಗಿರುತ್ತೆ. ಪೋಲ್ ಬಂತು. ಮೂರು ಸಂಖ್ಯೆಗಳ ಸರಾಸರಿ 8, 3 8 24, ಮೂರು ಸಂಖ್ಯೆದು ಟೋಟಲ್ 24. ಅದರಲ್ಲಿ ಮೊದಲ ಎರಡು ಸಂಖ್ಯೆದು 7 ಅಂತಂದ್ರೆ 2 7 14. ಹಾಗಾದ್ರೆ ಮೂರನೇ ಸಂಖ್ಯೆ ಏನಿದೆಲ್ಲ ಥರ್ಡ್ ನಂಬರ್, ಆ ಥರ್ಡ್ ನಂಬರ್ 10 ಆಗುತ್ತೆ. ಇವೆರಡು ಡಮ. ಓಕೆ, ಇದು ಥರ್ಡ್ ನಂಬರ್, ಮೂರನೇ ಸಂಖ್ಯೆ. ಯಾಕಂದ್ರೆ ಮೊದಲ ಎರಡು ಸಂಖ್ಯೆಯನ್ನು ತೆಗೆದು ಬಿಟ್ಟಿದ್ದೀನಿ. ಈಗ ಅದೇ 24ರಲ್ಲಿ ಕೊನೆ ಎರಡು ಸರಾಸರಿ 8, 2 8 16. ಸೊ 24ರಲ್ಲಿ 16 ತೆಗಿರಿ, 8 ಇರುತ್ತೆ. ಇದು ಕೊನೆ ಎರಡನ್ನು ತೆಗೆದ್ರೆ ನಿಮ್ಗೆ ಮೊದಲನೇದು 8, ಕೊನೆದು 10. ಇದು ಕರೆಕ್ಟ್, ಇದು ತಪ್ಪು. 10 18 ಆದ್ರೆ ಇನ್ನು 6 ಆಗ್ಬೇಕು. ಅರ್ಥ ಆಯ್ತಾ? ಟ್ರೂ ಕೊಡಿ. ನೋಡಿ, ಬೆಳಗ್ಗೆ ಬೇಸಿಕ್ ಕ್ಲಾಸ್ ಇರ್ತಲ್ಲ 7 ರಿಂದ 9. ಸೊ ಅದ್ರ ಪರ್ಫೆಕ್ಟ್ ಆಗ್ಬಿಡಿ ಇವೆಲ್ಲ ಕಾನ್ಸೆಪ್ಟ್ ಗಳನ್ನು 92% ಸರಿ. ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಆನ್ಸರ್ ಹಾಕಿದ್ದಾರೆ. ಸರಿ, ಹಂಗಂದ್ರೆ ಪೋಲ್ ಕೊಡ್ಲಾ? ಅಯ್ಯೋ, ಓನ್ಲಿ 100 ಜನ ಅಷ್ಟೇ ತಂದು ಕೊಟ್ಟಿದ್ದೀರಿ. ಓಕೆ, ಪೋಲ್ ಕೊಟ್ಟೆ ನೋಡಿ. ಬಂತು.
ಕೇವಲ 16% ಮಾತ್ರ. ಐ ಮತ್ತು ಎಸ್ ಕ್ರಮವಾಗಿ 15 ಮತ್ತು 24 ದಿನಗಳಲ್ಲಿ ಒಂದು ಗೋಡೆಗೆ ಬಣ್ಣ ಹಚ್ತಾರೆ. 15 ಮತ್ತು 24ರ ಲಸ 15 ಮತ್ತು 24ರಿಂದ ಭಾಗ ಆಗುವ ಸಂಖ್ಯೆ 120. ಇದು ಲಸ ನಿಮ್ಗೆ ಗೊತ್ತಿರುತ್ತೆ. ಮಗ್ಗಿ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಇವೆರಡು ಮಗ್ಗಿಲಿ 120 ಇದೆ. ಐ 15 ದಿನದಲ್ಲಿ ಮುಗಿಸ್ತಾನೆ, ಎಸ್ 24 ಮುಗಿಸ್ತಾನೆ. ಲಸ ಫಸ್ಟ್ ನಾನು ಲಸ ನೋಡಿದೀವಲ್ಲ, ಸೊ ನಮ್ಗೆ ಬೇಕಾಗಿದ್ದ ಕೆಲಸ ಅಷ್ಟೇ 120 ಕೆಲಸ. 15 8 120, 24 5. ಸೊ ಇವು ಬಿಟ್ಬಿಡಿ, ಇದು ಬೇಡ ನಮ್ಗೆ. ನಮಗ್ ಬೇಕಾಗಿದ್ದು ಐ 8 ಕೆಲಸ ಮಾಡ್ತಾನೆ ಒಂದ್ ದಿನಕ್ಕೆ, ಎಸ್ ಒಂದ್ ದಿನಕ್ಕೆ 5 ಕೆಲಸ ಮಾಡ್ತಾನೆ. ಟೋಟಲ್ 120 ಕೆಲಸ ಇದೆ. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. 8 + 5 13 ಕೆಲಸನ ಮಾಡ್ತಾರೆ. ಎಷ್ಟು ದಿನ ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ? ಆದರೆ ಕೆಲಸ ಪೂರ್ಣಗೊಳ್ಳುವ 11 ದಿನಗಳ ಮೊದಲು ಐ ಹೊರಟು ಹೋದ. ಒಟ್ಟಿಗೆ ಐ ಪ್ಲಸ್ ಎಸ್ ಮಾಡ್ತಾರೆ, ಬಟ್ ಎಷ್ಟು ದಿನ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ನಮ್ಗೆ ಇದರಿಂದ ಏನು ಸಿಗಲ್ಲ, ಒಟ್ಟಿಗೆ ಎಷ್ಟು ದಿನ ಮಾಡಿದಾರೆ ಅಂತ ಕೊಟ್ಟಿಲ್ಲ. ಆದ್ರೆ ಕೆಲಸ ಪೂರ್ಣಗೊಳ್ಳುವ ಮೊದಲು ಐ ಹೊರಟು ಹೋದನು. ಲಾಸ್ಟ್ ಕೊನೆಯ 11 ದಿನ, ಕೊನೆಯ 11 ದಿನ ಯಾರು ಕೆಲಸ ಮಾಡ್ತಾರೆ? ಎಸ್ ಮಾಡ್ತಾರೆ. ಕೊನೆಯ 11 ದಿನ ಎಸ್ ಮಾಡ್ತಾನೆ. ಹಾಗಾದ್ರೆ ಆ ಎಸ್ ಸಾರಿ ಆ ಕೊನೆಯ 11 ದಿನ ಎಸ್ ಮಾಡ್ತಾರೆ. ಎಸ್ ಒಂದ್ ದಿನಕ್ಕೆ 5 ಮಾಡ್ತಾರೆ. ಸೊ 5 × 11 55 ಕೆಲಸನ, ಲಾಸ್ಟ್ 55 ಕೆಲಸನ ಮುಗಿಸಿದ್ದಾರೆ. ಯಾರು? ಎಸ್. ಸೊ ಟೋಟಲ್ 120ರಲ್ಲಿ 55 ಕೆಲಸನ ಮುಗಿಸಿದ್ರೆ ಇನ್ನ 65 ಕೆಲಸ ಇದೆಲ್ಲ, ಇದನ್ನ ಇವರಿಬ್ರು ಸೇರಿ ಮಾಡಿರ್ತಾರೆ. ಸ್ಟಾರ್ಟಿಂಗು ಇದು ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್ ಇಬ್ರು ಸೇರಿ ಕೆಲಸ ಮಾಡ್ತಾರಲ್ಲ, ಅದು ಎಷ್ಟು ದಿನ ಅಂತ ಹೇಳ್ತೀನಿ ನೋಡಿ. 13 1 13 5. ಓಕೆ. ಕೊನೆಯ 11 ದಿನ ಕೇವಲ ಎಸ್. ಪ್ರಾರಂಭದ 5 ದಿನ ಐ ಮತ್ತು ಎಸ್. ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು? ಮೊದಲು 11, ಮೊದಲು 5, ಕೊನೆ 11. ಸೊ ಟೋಟಲ್ 16 ದಿನ ಬೇಕು. ಇದ್ರದ್ದು ಬೇಸಿಕ್ ಕ್ಲಾಸ್ ಎಲ್ಲ, ಬೇಸಿಕ್ಸ್ ಪರ್ಫೆಕ್ಟ್ ಆದ್ರೆ ಯೂಟ್ಯೂಬ್ ಅಲ್ಲಿ ಮಾಡಿದೀನಿ, ಅವು ಬೇಸಿಕ್ಸ್ ಪರ್ಫೆಕ್ಟ್ ಆಗ್ರಿ. ಸೊ ಇವೆಲ್ಲ ಕ್ವಶನ್ಸ್ ಗಳು ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆದ್ರೆ ಟ್ರೂ ಕೊಡಿ. ನೋಡಿ, ಐ 15 ದಿನದಲ್ಲಿ ಮುಗಿಸ್ತಾನೆ, ಎಸ್ 24 ದಿನದಲ್ಲಿ ಮುಗಿಸ್ತಾನೆ. ಅಂದ್ರೆ ಲಸ ಏನಿದೆ ಅದು 120. ಓಕೆನಾ? ಲಸ 120. 15 8 120, 24 5 120. ಸೊ ಐ 8 ಕೆಲಸ ಮಾಡ್ತಾನೆ, ಎಸ್ 5 ಕೆಲಸ ಮಾಡ್ತಾನೆ. ಟೋಟಲ್ 13 ಕೆಲಸ ಆಗುತ್ತೆ. ಓಕೆನಾ? ಟೋಟಲ್ 13 ಕೆಲಸ ಆಗುತ್ತೆ. ಸ್ಟಾರ್ಟಿಂಗ್ ಅವ್ರು ಎಷ್ಟು ದಿನ ಮಾಡಿದಾರೆ ಅಂತ ಕೊಟ್ಟಿಲ್ಲ, ಬಿಟ್ಬಿಡಿ. ಸ್ಟಾರ್ಟಿಂಗ್ ಇಂದ ಬೇಡ, ಲಾಸ್ಟ್ ಗೊತ್ತಿದೆ. ಕೆಲಸ ಮುಗಿಯುವ 11 ದಿನಗಳ ಮೊದಲು ಐ ಹೊರಟು ಹೋದ. ಅಂದ್ರೆ ಐ ಹೋಗಿದ ಅಂದ್ರೆ ಎಸ್ ಕೆಲಸ ಮಾಡಿದಾನೆ. ಹಾಗಾದ್ರೆ ಎಸ್ ಒಂದು ದಿನಕ್ಕೆ 5 ಕೆಲಸ ಮಾಡ್ತಾನೆ. 11 ದಿನ ಮಾಡಿದ್ರೆ 55 ಕೆಲಸ ಆಯ್ತು. ಸೊ ಟೋಟಲ್ 120 ಕೆಲಸದಲ್ಲಿ 55 ಕೆಲಸ ಮಾಡಿದ್ರೆ ಇನ್ನು 65 ಕೆಲಸ ಸ್ಟಾರ್ಟಿಂಗ್ ಇಬ್ರು ಸೇರ್ ಮಾಡಿದ್ದಾರೆ. ಆ 13 ಕೆಲಸ ಮಾಡ್ತಾರೆ ಡೈಲಿ. ಹಂಗಾರೆ 65 ಕೆಲಸ ಮಾಡಕ್ಕೆ 5 ದಿನ. ಸೊ 11 ದಿನ 5 ದಿನ, ಟೋಟಲ್ 16 ದಿನ ಬೇಕಾಗುತ್ತೆ. ಓಕೆ, ಇದನ್ನ ಟ್ರೈ ಮಾಡಿ.
ಓಕೆ, ಪೋಲ್ ಕೊಡ್ತಾ ಇದೆ ನೋಡಿ. ಅಮರ್ 20 ದಿನದಲ್ಲಿ ಮುಗಿಸಿದ್ರೆ ಚಿರು 16 ದಿನದಲ್ಲಿ ಮುಗಿಸ್ತಾರೆ. ಇವೆರಡರಿಂದ ಭಾಗ ಆಗೋ ಸಂಖ್ಯೆ 80. 20 ಎಷ್ಟಲೆ 24, 16 ಎಷ್ಟಲೆ 16 ಅವ್ರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಆದ್ರೆ ಕೆಲಸ ಮುಗಿಯೋ 7 ದಿನಗಳ ಮೊದಲು ಅಮರ್ ಹೊರಟು ಹೋಗುತ್ತಾರೆ. ಹಾಗಾದ್ರೆ ಅಮರ್ ಹೊರಟು ಹೋದ್ರೆ ಇವನ್ ಚಿರು ಏನಿದಾನಲ್ಲ, ಈ ಚಿರು 5 ಕೆಲಸ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ. ಇಲ್ಲ, 5 ಕೆಲಸ ಮಾಡ್ತಾನೆ. ಆ ಲಾಸ್ಟ್ 7 ದಿನ ಇವನೇ ಮಾಡಿದ್ದು, ಯಾಕಂದ್ರೆ ಅವ್ನ ಕೆಲಸದಿಂದ ಹೋಗ್ಬಿಟ್ಟಿದ್ದಾನಲ್ಲ. ಸೊ 5 7 35. ಸೊ ಟೋಟಲ್ 80 ಕೆಲಸ ಇದೆ. ಟೋಟಲ್ 80 ಕೆಲಸದಲ್ಲಿ ಇವನು 7 ದಿನ 80 ಕೆಲಸದಲ್ಲಿ 35 ಕೆಲಸ ಆಗಿದೆ ಅಂದ್ರೆ ಇನ್ನ 45 ಕೆಲಸ ಬಾಕಿ ಇತ್ತು. ಇದು ಸ್ಟಾರ್ಟಿಂಗ್ ನಡೆದಿತ್ತು. ಹಾಗಾದ್ರೆ ಇಬ್ರು ಸೇರಿ ಸ್ಟಾರ್ಟಿಂಗ್ 9 ಕೆಲಸ ಮಾಡ್ತಾರೆ. ಸೊ ಇಬ್ರು ಸೇರಿ 9 ಕೆಲಸ ಮಾಡಿದ್ರೆ 9 1 9 ಸೊ ಸ್ಟಾರ್ಟಿಂಗ್ 5 ದಿನ ತಗೊಂಡಿದ್ದಾರೆ. ಓಕೆ, ಸ್ಟಾರ್ಟಿಂಗ್ 5 ದಿನ ಇಬ್ರು ಸೇರಿ, ಲಾಸ್ಟ್ 7 ದಿನ, ಟೋಟಲ್ 12 ದಿನ ಬೇಕಾಗುತ್ತೆ.